20-30 ವರ್ಷಗಳಿಂದ ಗಟ್ಟಿಯಾಗಿ ನಿಂತಿದ್ದ ಅದೇ ಕಟ್ಟಡ ಇವತ್ತು ದಿಢೀರ್ ವಾಲೋಕೆ ಶುರುವಾಗಿತ್ತು. ಅದರೊಳಗಿದ್ದ 10 ಜನ ಏನಾಗ್ತಿದೆ ಅಂತ ಶಾಕ್ ಆಗಿದ್ರು. ದುರಂತ ಆಗೋ ಮುನ್ನವೇ ಅವರೆಲ್ಲ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತ ಆಗಿರುವಂತಹ ಘಟನೆ ನ್ಯೂ ತಿಪ್ಪಸಂದ್ರದಲ್ಲಿ ನಡೆದಿರುವಂತದ್ದು. ಸಂಜೆ 4:30 ಸುಮಾರಿಗೆ ಬೆಳಗ್ಗೆನೇ ಹೇಳಿದೆ, ಮಧ್ಯಾಹ್ನ ಹೇಳಿದೆ, ಬರುವಾಗ ಒಂದು ಕ್ರ್ಯಾಕ್ ಇತ್ತು. ಸೊ ನಾವು ಹೇಳಿದೆ ಸರ್ ಕ್ರ್ಯಾಕ್ ಬಂದಿದೆ ಅಂತ. ಒಂದೇ ಒಂದು ಕ್ಷಣದಲ್ಲಿ ಇಡೀ ಬಿಲ್ಡಿಂಗ್ ಉರುಳೋಕೆ ಶುರುವಾಗಿತ್ತು. ಇದರ ನಡುವೆ ಬಿಲ್ಡಿಂಗ್ನಲ್ಲಿದ್ದ 10 ಜೀವಗಳು ಬದುಕುಳಿದಿವೆ. ಏಕಾಏಕಿ ವಾಲಿದ ಕಟ್ಟಡ, ಓಡೋಡಿ ಬಂದ ಜನ, ತಿಪ್ಪಸಂದ್ರದಲ್ಲಿ ಸ್ವಲ್ಪದರಲ್ಲೇ ತಪ್ಪಿದ ಘೋರ ದುರಂತ. ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿರೋ 2 ಅಂತಸ್ತಿನ ಕಟ್ಟಡ ಇದು. ಇದೇ ಕಟ್ಟಡ ಇಂದು ಇದ್ದಕ್ಕಿದ್ದಂತೆ ವಾಲಿದ್ದು ಒಳಗಿದ್ದವರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಬೆಂಗಳೂರಲ್ಲಿ ಮತ್ತೊಂದು ಕಟ್ಟಡ ಕುಸಿತ ಆಗಿರುವಂತಹ ಘಟನೆ ನ್ಯೂ ತಿಪ್ಪಸಂದ್ರದಲ್ಲಿ ನಡೆದಿರುವಂತದ್ದು. ಸಂಜೆ 4:30 ಸುಮಾರಿಗೆ ನ್ಯೂ ತಿಪ್ಪಸಂದ್ರದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿರುವಂತಹ 2 ಅಂತಸ್ತಿನ ಕಟ್ಟಡ ಕುಸಿದಿರುವಂತದ್ದು. ಇದಕ್ಕೆ ಕಾರಣ ಪ್ರಮುಖವಾಗಿ ಈ ಒಂದು ಬಿಲ್ಡಿಂಗ್ನ ಪಕ್ಕದಲ್ಲಿ ಮತ್ತೊಂದು ಕಟ್ಟಡವನ್ನ ಕಟ್ಟುತ್ತಾ ಇರುವಂತ ಒಂದು ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ನಲ್ಲಿ ಪಾಯವನ್ನು ತೆಗೆಯುವಾಗ ಈ ಒಂದು ಪಾಯ ಅವೈಜ್ಞಾನಿಕವಾಗಿ ಇದ್ದ ಕಾರಣ ಪಕ್ಕದಲ್ಲಿದ್ದಂತಹ ಬಿಲ್ಡಿಂಗ್ನ ಮೇಲೆ ಅದರ ಪ್ರಭಾವ ಬಿದ್ದು ಈ ಕಾರಣಕ್ಕಾಗಿ ಕಟ್ಟಡ ಕುಸಿತವಾಗಿರುವಂಥದ್ದು. ಕಟ್ಟಡದ ಗ್ರೌಂಡ್ ಫ್ಲೋರ್ನಲ್ಲಿ ಹಿತ್ತಾಳೆ ವಸ್ತುಗಳ ಅಂಗಡಿ ಇದ್ರೆ ಮೊದಲ ಹಾಗೂ 2ನೇ ಮಹಡಿಯಲ್ಲಿ 2 ಕುಟುಂಬಗಳು ವಾಸವಾಗಿವೆ. ಹೀಗಿರುವಾಗಲೇ ಸಂಜೆ 4:30 ಸುಮಾರಿನಲ್ಲಿ ಇದ್ದಕ್ಕಿದ್ದಂತೆ ಇಡೀ ಬಿಲ್ಡಿಂಗ್ ವಾಲೋಕೆ ಶುರು ಮಾಡಿದೆ. ಮೊದಲ ಮಹಡಿಯಲ್ಲಿದ್ದವರಿಗೆ ತಮ್ಮ ಮನೆಯಲ್ಲಿದ್ದ ವಸ್ತುಗಳು ಮೈಮೇಲೆ ಬಿದ್ದಿವೆ. ಕೂಡಲೇ ಅಲರ್ಟ್ ಆದ ದಂಪತಿ ತಮ್ಮ 2 ಮಕ್ಕಳೊಂದಿಗೆ ಹೊರಗೆ ಬಂದಿದ್ದಾರೆ. ಊಟ ಮಾಡುವಾಗ ನಾನು ಮಿಸ್ಸಸ್ ಎಲ್ಲ ಒಂದೇ ಸಲ ಊಟ ಮಾಡ್ತೀವಿ. ಅವಾಗ ಜಾರ್ ಬಿಡುತ್ತಂದ್ರೆ ಎಲ್ಲ ಬಂದು ಕುತ್ಕೊಂಡ ಟೈಮ್ ಚೇರ್ ಬಂತು. ಆಮೇಲೆ ಮಂಚೆ ಬಂದು ಕಾಲು ಹೊಡೆದದ್ದು, ಕಾಲು ಏಟಾಗಿದೆ, ಕೈಗೆ ಏಟಾಗಿದೆ ಅಷ್ಟೇ. ನಮಗೆ ಅಪ್ಸೆಟ್ ಮಾಡಿಲ್ಲ, ಇದು ಬೀಳ್ತಿದ್ದೆ ಅಂತ ಗೊತ್ತಿಲ್ಲ ನಮಗೆ. ಅದನ್ನ ಆ ಕಡೆ ಎಲ್ಲ ಬಿದ್ದಿದೆ. ಆಮೇಲೆ ಇದು ಧೂಳು ಹೊಗೆ, ಅದರಿಂದ ನನ್ಗೆ ಕನ್ಫ್ಯೂಸ್ ಆಗೋಯ್ತು, ಎಲ್ಲಿ ಹೋಗ್ಬೇಕಂತ ಆಗಿಲ್ಲ. ಗ್ರೌಂಡ್ ಫ್ಲೋರ್ನಲ್ಲಿ ಅಜಯ್ ಅನ್ನೋರು ಹ್ಯಾಂಡಿಕ್ರಾಫ್ಟ್ ಶಾಪ್ ಇಟ್ಕೊಂಡಿದ್ರು. ಕಟ್ಟಡದಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡಿದ್ದು ಪಕ್ಕದ ಬಿಲ್ಡಿಂಗ್ನವರಿಗೆ ಅಜಯ್ ಮಾಹಿತಿ ನೀಡಿದ್ದಾರೆ. ಆದರೆ ಯಾರೂ ಇದನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಕ್ರ್ಯಾಕ್ ಎಲ್ಲ ಬಂದ್ರೆ ಮುಂಚೆ ಹೇಳ್ತಾ ಇದೆ, ಸರ್ ಈ ಥರ ಕ್ರ್ಯಾಕ್ ಬರ್ತಾ ಇದೆ ಸರ್, ಸ್ವಲ್ಪ ನೋಡ್ಕೊಂಡು. ಸೊ ಇವತ್ತು ಬೆಳಗ್ಗೆನೇ ಹೇಳಿದೆ, ಮಧ್ಯಾಹ್ನ ಹೇಳಿದೆ, ಬರುವಾಗ ಒಂದು ಕ್ರ್ಯಾಕ್ ಇತ್ತು. ಸೊ ನಾವು ಹೇಳಿದೆ ಸರ್ ಕ್ರ್ಯಾಕ್ ಬಂದಿದೆ ಅಂತ. ಸೊ ಅದಕ್ಕೆ ಅವರು ಸಪೋರ್ಟ್ ಎಲ್ಲ ಮಾಡಿದೆ. ತಕ್ಷಣ ಒಳಗಡೆಯಿಂದ ಟಕ ಸೌಂಡ್ ಬಂದಿದೆ. ಸೊ ಆ ಟೈಮಲ್ಲಿ ನಮ್ಮದು ಸ್ಟಾಫ್ ಎಲ್ಲ ಒಳಗಡೆ ಇತ್ತು. ನಾವು ಆಚೆ ಹೋಗಿ ವಿತಿನ್ ಸೆಕೆಂಡು ಸರ್. ವಾಲಿ ನಿಂತಿರೋ ಕಟ್ಟಡದ ಮಾಲೀಕ ಸಂಪತ್ ಚೆನ್ನೈನಲ್ಲಿದ್ದಾರೆ. ಇವರ ಕಟ್ಟಡದ ಪಕ್ಕದಲ್ಲೇ ಖಾಲಿ ಜಾಗ ಇತ್ತು. ಅದೇ ಜಾಗದಲ್ಲಿ ಮನೆ ಕಟ್ಟಲು 20 ಅಡಿ ಆಳಕ್ಕೆ ನೆಲ ಅಗೆಯಲಾಗಿತ್ತು. ಇದರಿಂದ ಕಟ್ಟಡದ ಗೋಡೆಗಳು ಸಡಿಲಗೊಂಡು ಕಟ್ಟಡ ವಾಲಿರೋ ಆರೋಪ ಕೇಳಿಬಂದಿದೆ. ಕೇಸ್ ದಾಖಲಿಸಿಕೊಂಡಿರೋ ಜೀವನ್ ಭೀಮಾ ನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.